ರಷ್ಯಾ ಉಕ್ರೇನ್ ಯುದ್ಧದ ವೇಳೆ ರಷ್ಯಾ ಸೇನೆ ಸೇರಿದ್ದ 217 ಭಾರತೀಯರಲ್ಲಿ 49 ಮಂದಿ ಮೃತಪಟ್ಟಿದ್ದಾರೆ ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಿದೆ. ಬಲವಂತವಾಗಿ ಯುದ್ಧಕ್ಕೆ ದೂಡಲ್ಪಟ್ಟಿರುವಂತಹ ಭಾರತೀಯರನ್ನ ರಕ್ಷಿಸುವಂತೆ ಕೋರಿದ ಅರ್ಜಿಯ ವಿಚಾರಣೆ ನಡೆಸಿದಂತಹ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದ ಪೀಠಕ್ಕೆ ಕೇಂದ್ರದ ಪರ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಐಶ್ವರ್ಯ ಭಾಟಿ ಈ ಮಾಹಿತಿಯನ್ನು ನೀಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ವಿದೇಶಾಂಗ ಸಚಿವಾಲಯದ ಇತ್ತೀಚಿನ ವರದಿ ಪ್ರಕಾರ ಭಾರತದ ನಿರಂತರ ರಾಜತಾಂತ್ರಿಕ ಪ್ರಯತ್ನಗಳಿಂದಾಗಿ ರಷ್ಯಾ ಸೇನೆಯಲ್ಲಿದ್ದಂತಹ 139 ಭಾರತೀಯರನ್ನ ಈಗಾಗಲೇ ಮುಕ್ತಗೊಳಿಸಲಾಗಿದೆ. ಸದ್ಯದ ಸಂಘರ್ಷದಲ್ಲಿ 49 ಮಂದಿ ಪ್ರಾಣವನ್ನ ಕಳೆದುಕೊಂಡಿರುವುದು ದೃಢಪಟ್ಟಿದ್ದು 6 ಜನ ನಾಪತ್ತೆಯಾಗಿದ್ದಾರೆ. ಇನ್ನು 23 ಮಂದಿಯ ಪತ್ತೆಗಾಗಿ ಮಾಹಿತಿಯನ್ನು ಕೂಡ ಲಭ್ಯವಾಗಿಲ್ಲ. ಇನ್ನು ಮೃತದೇಹಗಳ ಗುರುತು ಪತ್ತೆಗಾಗಿ 21 ಕುಟುಂಬಗಳ ಡಿಎನ್ಎ ವರದಿಗಳನ್ನ ರಷ್ಯಾ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗಿದೆ. ಮಾಸ್ಕೋದಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ರಷ್ಯಾ ಸರ್ಕಾರದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಉಳಿದವರ ಸುರಕ್ಷಿತ ಬಿಡುಗಡೆಗೆ ಶ್ರಮಿಸ್ತಾ ಇದೆ ಎಂದು ಕೇಂದ್ರ ಈಗಾಗಲೇ ತಿಳಿಸಿದೆ.